ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಅಂತೇಳಿ ಬಾಲಕೃಷ್ಣ ಅವರಿಗೂ ನಿಮ್ಮ ಸಂಪೂರ್ಣವಾದಂತಹ ಚಿತ್ರಣವನ್ನ ಕೊಡ್ತಾರೆ. ಬರ ಇದೆ, ಬರ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಗೆ ಮನೆ ಮನೆಗೆ ಕಾವೇರಿ ನೀರನ್ನ ಕೊಡ್ತಕ್ಕಂತ ಒಂದು ಕೆಲಸ ಬಿಡದಿ ಮತ್ತು ಕೂಟ್ಕಲ್ ಹೋಬಳಿನಲ್ಲಿ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾವೇರಿ ನೀರು ಎಲ್ಲಿಗೆ ಬರ್ತದೆ? ಕೂಟ್ಕಲ್ಗೆ ಬರ್ತದೆ, ಬೈರ್ಮಂಗ್ಲಕ್ಕೆ ಬರ್ತದೆ, ಬಿಡದಿಗೆ ಬರ್ತದೆ, ಬೂವಳ್ಳಿಗೆ ಬರ್ತದೆ. ಯಾವ್ಯಾವ ಹಳ್ಳಿಗಳಿದೆ, ಯಾವ್ಯಾವ ದೊಡ್ಡಿಗಳಿದೆ, ಎಲ್ಲ ಹಳ್ಳಿಗಳಿಗೆ ಕಾಲೋನಿಗಳಿಗೆ ಕಾವೇರಿ ನೀರನ್ನ ಕೊಡ್ತಕ್ಕಂತ ಕೆಲಸ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಈ ಜಿಲ್ಲೆನಲ್ಲಿ ಆಗ್ತದೆ. ಇವತ್ತು ತಾನೇ ಪೇಪರ್ ಅಲ್ಲಿ ಬಂದಿದೆ, ಟೆಂಡರ್ ಕರೆದಿದ್ದಾರೆ ಮೆಟ್ರೋಗೆ ಅಂತ ಹೇಳಿ. ಎಲ್ಲಿಗೆ ಯಾರು ಮಾಡಿದವರು? ಡಿ.ಕೆ. ಶಿವಕುಮಾರ್ ಅವರು ಮಾಡಿರೋದು, ಬೇರೆಯವರಲ್ಲ, ದಳದವರು, ಬಿಜೆಪಿಯವರಲ್ಲ. ಈ ತೋಟದಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ಅವರಲ್ಲ, ಈ ತೋಟದಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ಅವರಲ್ಲ. ಈ ಬಿಡದಿಗೆ ಮಾಡಿರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಬಿಡದಿಗೆ ಮೆಟ್ರೋ ಬರಬೇಕು ಅಂತೇಳಿ. ಯಾರಿಗೋಸ್ಕರ ಅಂತ ಅಂದ್ರೆ ಈ ನನ್ನ ತಾಲೂಕಿನ ಈ ಜಿಲ್ಲೆಯ ಋಣವನ್ನ ತೀರಿಸಬೇಕು ಅಂತೇಳಿ ಘೋಷಣೆ ಮಾಡಿದಾರಾ ಇಲ್ವಾ? ಟೆಂಡರ್ ಕರೆದಿದ್ದಾರಾ ಇಲ್ವಾ? ಮುಂದಿನ ದಿನಗಳಲ್ಲಿ ಬಿಡದಿಯನ್ನ ಗ್ರೇಟರ್ ಬ್ಯಾಂಗ್ಳೂರ್, ಯಾರು ನೀವೆಲ್ಲ ಗ್ರೇಟರ್ ಬ್ಯಾಂಗ್ಳೂರ್ನ ಒಂದು ಭಾಗ, ಬೃಹತ್ ಬೆಂಗಳೂರಿನ ಒಂದು ಭಾಗವಾಗಿ ಇವತ್ತು ನಿಮ್ಮನ್ನ ತೆಗೆದುಕೊಂಡು ಹೋಗಬೇಕು, ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಚಿಂತನೆಯನ್ನ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಬಾಲಕೃಷ್ಣ ಅವರು ನಾನು ಇಟ್ಕೊಂಡಿದ್ದೇವೆ. ಟೀಕೆಗಳನ್ನ ಸಾವಿರ ಮಾಡ್ತಾ ಇರ್ತಾರೆ. ಇವತ್ತು ನನ್ನನ್ನ ರಾಷ್ಟ್ರದ್ರೋಹಿ, ಇವರನ್ನ ಗುಂಡಿಕ್ಕಿ ಕೊಲ್ಲಿ, ಯಾರನ್ನ? ಡಿ.ಕೆ. ಸುರೇಶ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಕರೀತಾರೆ, ನನ್ನನ್ನ ರಾಷ್ಟ್ರದ್ರೋಹಿ ಅಂತ ಕರೀತಾರೆ ಭಾರತೀಯ ಜನತಾ ಪಕ್ಷದವರು. ನಾನೇನ್ ತಪ್ಪು ಮಾಡಿದೆ ಅಂತ ಕೇಳಿದೆ. ಅದಕ್ಕೆ ಈಶ್ವರಪ್ಪನವರು ಇಲ್ಲ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ರು. ಇನ್ ಕೆಲವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನಾನು ನನ್ನ ಸ್ವಂತಕ್ಕೇನು ಕೇಳಲಿಲ್ಲ. ಕರ್ನಾಟಕದ ಕನ್ನಡಿಗರಿಗೆ ಆಗ್ತಾ ಇರತಕ್ಕಂತ ಅನ್ಯಾಯ, ಕಳೆದ 10 ವರ್ಷಗಳಿಂದ ಕರ್ನಾಟಕದ ಕನ್ನಡಿಗರಿಗೆ, ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ತಾಯಂದಿರಿಗೆ, ಕರ್ನಾಟಕದಲ್ಲಿರ್ತಕ್ಕಂಥ ರೈತರಿಗೆ ಈ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕಳೆದ 10 ವರ್ಷಗಳಿಂದ ಏನು ಅನ್ಯಾಯ ಮಾಡ್ತಾ ಇದೆ. GST ಬೇಡ ಅಂದ್ವಿ, GST ಜಾರಿಗೆ ತಂದ್ರು, ನಮ್ನೆಲ್ಲ ಆಚೆಗೆ ಹಾಕ್ಬಿಟ್ಟು. ಎಷ್ಟು ಕಟ್ತೀರಾ GST? ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆ, ಪ್ರತಿಯೊಂದು ಕುಟುಂಬ ಒಂದು ವರ್ಷಕ್ಕೆ 13,000 ರೂಪಾಯಿ ಹಣವನ್ನ, 13,000 ರೂಪಾಯಿ ಹಣವನ್ನ ನಿಮ್ಮ ಹತ್ರ ತೆರಿಗೆ ರೂಪದಲ್ಲಿ ಕಿತ್ಕೊಳ್ತಾ ಇದೆ. ಅದು ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ ಅವರ ಸರ್ಕಾರ. ಎಷ್ಟು ಸಾವಿರ? ಕರ್ನಾಟಕದವರ ಹತ್ರ ಕಿತ್ಕೊತಾ ಇರೋದು ಎಷ್ಟು ಸಾವಿರ? 13,000. ಉತ್ತರ ಪ್ರದೇಶದವರು, ಪ್ರಧಾನಮಂತ್ರಿಗಳ ಕ್ಷೇತ್ರದವರು 2,500 ರೂಪಾಯಿ ವರ್ಷಕ್ಕೆ ಕಟ್ಟೋದು. ಎಷ್ಟು ಸಾವಿರ? 2,500. ನೀವ್ಯಾಕೆ 13,000 ಕಟ್ಟಬೇಕು? ನೀವ್ಯಾಕೆ 13,000 ಕಟ್ಟಬೇಕು? ಅವರು 2,500 ಕಟ್ಟದಂತೆ, ನಾವು 13,000 ಕಟ್ಟದಂತೆ, ನಾವು ಕಟ್ಟಿದ ದುಡ್ಡು ಎತ್ಕೊಂಡೋಗಿ ಉತ್ತರ ಪ್ರದೇಶಕ್ಕೆ ಕೊಡೋದಂತೆ. ಸರಿನಾ? ಸರಿ ಏನ್ರಮ್ಮ? ನನ್ನ ತಾಯಂದಿರು ಹೇಳಬೇಕು, ನನ್ನ ಸಹೋದರರು ಹೇಳಬೇಕು. ಈ ದೇಶದ ತೆರಿಗೆ ಹಣವನ್ನ, ಈ ರಾಜ್ಯದ ತೆರಿಗೆ ಹಣವನ್ನ 4,30,30,000 ಕೋಟಿ ರೂಪಾಯಿ ಹಣ ನಮ್ಮ ಬಜೆಟ್ ಅನ್ನ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ರು. ನಮ್ಮ ಬಜೆಟ್ ಸೈಜು 3,71,00,000. ನಾವು ಅವ್ರಿಗೆ ಕೊಡೋದು 4,30,70,000 ಕೋಟಿ.
ನಾವಿಲ್ಲಿ ಬಜೆಟ್ ನಾವು ಉಪಯೋಗಿಸೋದಕ್ಕಿಂತ ಅವ್ರಿಗೆ ಹೆಚ್ಚಿಗೆ ಹಣವನ್ನ ತೆರಿಗೆ ರೂಪದಲ್ಲಿ ಪೆಟ್ರೋಲ್ ಡೀಸೆಲ್ ಅಲ್ಲಿ ಗ್ಯಾಸ್ ಅಲ್ಲಿ ಎಷ್ಟು ಕೊಡ್ತೀವಿ? 600 ರೂಪಾಯಿ ಕೊಡ್ತೀವಿ. ಯಾರ ದುಡ್ಡು? ನಿಮ್ಮ ದುಡ್ಡು, ನಿಮ್ಮರೇ ದುಡ್ಡು, ನೀವು ಕೂಲಿ ಮಾಡಿದಂತಹ ದುಡ್ಡು, ನೀವು ದುಡ್ದು ಸಂಪಾದನೆ ಮಾಡಿದಂತಹ ದುಡ್ಡು. ಪೆಟ್ರೋಲ್ಗೆ 50 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ. ಯಾರ ದುಡ್ಡು? ಉತ್ತರ ಪ್ರದೇಶದವ್ರ ದುಡ್ಡಲ್ಲ, ಕರ್ನಾಟಕದ ಕನ್ನಡಿಗರ ದುಡ್ಡು. ಆ ಕರ್ನಾಟಕದ ಕನ್ನಡಿಗರ ದುಡ್ಡನ್ನ ಮತ್ತೆ ಕೊಡಿ ಅಂತ ಕೇಳಿದ್ರೆ ಈಶ್ವರಪ್ಪನವ್ರು ಹೇಳ್ತಾರೆ ಡಿ ಕೆ ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತೇಳಿ. ಕೊಲ್ಬೇಕಂತೆ. ನಾನು ಹೇಳಿದ್ದೀನಿ ಬರ್ತೀನಪ್ಪ ಅಂತ. ಯಾವಾಗ ಇರ್ತೀರಾ ಹೇಳಿ? ಊರಲ್ಲಿ ಬರ್ತೀನಿ, ಬೆಂಗಳೂರಲ್ಲಿ ಇದ್ದಾಗ ಬರ್ತೀನಿ ಅಂತ. ಅವರೇನೋ ಈ ಕಡೆ ಬಂದೇನೇ ಇಲ್ಲ. ಬಂದ್ರೆ ಹೋಗಿದ್ ಬರ್ತೀನಿ ಅವ್ರ ಹತ್ರಕ್ಕೆ. ಯಾತಕ್ಕೋಸ್ಕರ? ಈ ಕನ್ನಡಿಗರಿಗೋಸ್ಕರ ಈ ದೇಹವನ್ನ ನಾನು ಬಲಿ ಕೊಡ್ಲಿಕ್ಕೆ ಸಿದ್ಧಾಗಿದ್ದೇನೆ ಅಂತಕ್ಕಂಥ ಮಾತನ್ನ ನಾನು ಘೋಷಣೆಯನ್ನ ಮಾಡಿದ್ದೇನೆ. ಎಷ್ಟು ಹಣ, ಎಷ್ಟು ದಿನ ವಂಚನೆ ಮಾಡ್ತೀರಿ ನೀವು? 27 ಜನ ಸಂಸತ್ ಸದಸ್ಯರು ಕರ್ನಾಟಕಕ್ಕೆ ಹಣ ಬೇಡ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಬೇರೆ ವಕಾಲತ್ತಾಗ್ತಾ ಇದ್ದಾರೆ. ಎಲ್ಲ ಕರೆಕ್ಟ್ ಆಗಿದೆ. ನಾನ್ ಕಲ್ಲು ಹೊಡಿತಾ ಇದ್ದ, ಅವನ್ ಕಸ ಗುಡಿಸ್ತಾ ಇದ್ದ, ಅದ್ ಆಮೇಲೆ ಮಾತಾಡ್ತೀನಿ ಬಿಡಪ್ಪ. ಅವನ್ ಸುದ್ದಿ ಯಾಕೆ? ಅವನ್ ರೀಲ್ ಬಿಡ್ತಾವನಲ್ಲ ಸಿನಿಮಾದವ್ರು, ಹೆಂಗೆ ಗೊತ್ತಾ? ಡಬ್ಬ ಕಟ್ಬಿಡ್ತಾರೆ. ಡಬ್ಬದಲ್ಲಿ ಏನಿರ್ತದೆ ಅಂತ ಹೇಳಲ್ಲ. ಡಬ್ಬ ಚೆನ್ನಾಗದೆ ಅಂತಾರೆ. ಅದನ್ನೆಲ್ಲ ಹೇಳ ನಾನು. ಆವದೆ ಅಂತ ಆ ಆವಿಗೆ ಎದುರ್ಕೊಳ್ಳಲ್ಲ. ಅದೆಲ್ಲ ಬಿಟ್ಬಿಟ್ಟಿರೋರು ನಾವು. ರೀಲ್ ಬಿಟ್ಬಿಟ್ಟು ಬಂದು ಇಲ್ಲಿ ಕೂತಿರೋರು ನಾವು. ರೀಲ್ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿರೋದು. ಆ ಡಬ್ಬದಲ್ಲಿರೋ ರೀಲ್ನೆಲ್ಲ ಬುಟ್ಟ ಆಗಿದೆ. ಅವ್ರು ಬರೀ ರೀಲ್ ಸುತ್ತದ್ ಗೊತ್ತು, ರೀಲ್ನ ಬಿಟ್ಟಿರೋರು ನಾವು. ಏನಪ್ಪ ನಟರಾಜ, ಅವ್ರು ಡಬ್ಬ ಮಾಡಿರೋರು. ನಾವು ಆ ಡಬ್ಬದಲ್ಲಿರೋ ರೀಲ್ನ ಬಿಟ್ಟಿರೋರು ನಾವು. ನಮಗ್ ಗೊತ್ತಿದೆ ಏನು ಅಂತೇಳಿ. ಅವ್ರ ಹತ್ರ ಏನ್ ಕಲಿಬೇಕಾಗಿಲ್ಲ. ಇವತ್ತು ನಾನು ಹೇಳೋದಿಷ್ಟೇ, ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ಇವತ್ತು ಅನೇಕ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಯುವ ನಿಧಿ ಕಾರ್ಯಕ್ರಮ ಜಾರಿಗೆ ತಂದಿದ್ದೀವಿ. ಯಾತಕ್ ತಂದಿದ್ದೀವಿ? ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ. ಉದ್ಯೋಗ ಕೊಡಬೇಕು. ಯಾರು ಕೊಡ್ತಾ ಇದ್ದಾರೆ? ಎಲ್ಲ ಕಂಪನಿಗಳು ಗುಜರಾತ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕಂಪನಿಗಳು ಎಲ್ಲಿ ಹೋಗ್ತಾ ಇದೆ? ಫಾರ್ಚೂನ್ 10 ಕಂಪನಿಗಳು, ಫಾರ್ಚೂನ್ 100 ಕಂಪನಿಗಳು ಯಾವ ಕಡೆ ಹೋಗ್ತಾ ಇದೆ? ಕರ್ನಾಟಕ ಬಿಟ್ಟು ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ಅದು ಕರ್ನಾಟಕಕ್ಕೆ ಬರಬೇಕಾದಂತಹ ಕಂಪನಿಗಳು, ದಕ್ಷಿಣ ಭಾರತಕ್ಕೆ ಬರಬೇಕಾದಂತಹ ಕಂಪನಿಗಳು ಬಲವಂತವಾಗಿ ಗುಜರಾತ್ಗೆ ಕರ್ಕೊಂಡು ಹೋಗುವಂತ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಅದರ ವಿರುದ್ಧ ಧ್ವನಿ ಎತ್ತಬೇಕಾ ಬೇಡವಾ? ನಿಮ್ಮ ಮಕ್ಕಳ ಭವಿಷ್ಯ ಬೇಡವಾ? ನಿಮ್ಮ ಮಕ್ಕಳ ಭವಿಷ್ಯ ಬೇಡವಾ? ಈ ಬಿಜೆಪಿಯವರ ಸುಳ್ಳು, ಮೋದಿ ಗ್ಯಾರಂಟಿ ಅಂತೆ. ಮೋದಿ ಗ್ಯಾರಂಟಿ ಅಲ್ಲ. ಈ ಕ್ಷೇತ್ರಕ್ಕೆ ನೀವು ಹೇಳಬೇಕು, ಡಿ ಕೆ ಸುರೇಶ್ ಕಾಂಗ್ರೆಸ್ ಗ್ಯಾರಂಟಿ. ನಾವು ಕರೆಂಟ್ ಕೊಟ್ಟು ಅಂತಾರೆ. ಕರೆಂಟ್ ಯಾವಾಗ? ಇವತ್ತಲ್ಲ ರೀ ಕರ್ನಾಟಕದಲ್ಲಿರೋದು. ಕರೆಂಟ್ ಮೊದಲಿಂದಾನು ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಕರೆಂಟ್ ಅದೇ. ಮೋದಿ ಬಂದ್ಮೇಲೆ ಕರೆಂಟ್ ಬರಲಿಲ್ಲ. ಮೋದಿ ಅವರು ಬಂದ್ಮೇಲೆ ನೀವು ನೀರು ಕುಡಿತಾ ಇಲ್ಲ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ಹಂಗಿತ್ತೋ ಏನೋ ಗೊತ್ತಿಲ್ಲ ನಮ್ಗೆ. ಏನು ನಾವು ಮಕ್ಕಳು ಮಾಡದೇ ಇದ್ದಿದ್ದೆ ತಪ್ಪ? ಮಕ್ಕಳು ಕಡಿಮೆ 1-2 ಲಿಮಿಟ್ ಮಾಡ್ಕೊಂಡಿದ್ ತಪ್ಪೇನವ? ಅದಕ್ಕೆ ದುಡ್ಡು ಕೊಡಲ್ರಂತೆ. ನಮ್ ನಿರ್ಮಲಾ ಸೀತಾರಾಮನ್ ಹೇಳೋದು. ನಮ್ ಫೈನಾನ್ಸ್ ಮಿನಿಸ್ಟರ್ ಏನ್ ಹೇಳ್ತಾರೆ ಗೊತ್ತಾ? ಮಕ್ಕಳು ಕಡಿಮೆ ಆಗೋದು ಅಂತೆ ಕರ್ನಾಟಕದಲ್ಲಿ. ಜನಸಂಖ್ಯಾ ನಿಯಂತ್ರಣ ಮಾಡಿದ ತಪ್ಪೇನವಾ? ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಇದತ್ತಂತೆ, ಅದಕ್ಕೆ ದುಡ್ಡು ಜಾಸ್ತಿ ಕೊಟ್ಟಾರಂತೆ. ನಾವು ಕಮ್ಮಿ ಇದತ್ತಂತೆ, ನಮ್ ಕಮ್ಮಿ ದುಡ್ಡು ಕೊಟ್ಟಾರಂತೆ. ಏನ್ ಹೇಳ್ತಾರೆ ನೋಡಿದ್ರ ನಮ್ಮ ಫೈನಾನ್ಸ್ ಮಿನಿಸ್ಟ್ರು? ನಿಮ್ ಮಕ್ಕಳು ಚೆನ್ನಾಗಿ ಓದ್ಬಿಟ್ಟಿದಾರಂತೆ, ನಿಮ್ ಮಕ್ಕಳು ಆರೋಗ್ಯವಾಗಿದ್ದಾರಂತೆ, ಕರ್ನಾಟಕ ಆರೋಗ್ಯವಾಗಿದೆಯಂತೆ, ಅದಕ್ಕೆ ಉತ್ತರ ಪ್ರದೇಶಕ್ಕೆ ನಮ್ ದುಡ್ಡು ಕೊಡಬೇಕಂತೆ. ಧರ್ಮನ ಧ್ವನಿ ಎತ್ತದ್ ಬೇಕಾ ಬೇಡವಾ? ಯಾರು
ನಾನಲ್ಲ ಧ್ವನಿ ಎತ್ತಬೇಕಾದವರು. ಈ ನನ್ನ ತಾಯಂದಿರು, ಈ ನನ್ನ ಸಹೋದರಿಯರು, ಎಲ್ಲ ನನ್ನ ಯುವಕರು, ರೈತರು ಎತ್ತಬೇಕು. ಮುಂದಿನ ದಿನಗಳಲ್ಲಿ ಈ ಕರ್ನಾಟಕದ ಕನ್ನಡ ಕಾವಲುಗಾರರನ್ನ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ನಿಮ್ಮದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕನ್ನಡ ಮಾತಾಡೋರಿಗೆ ಕರ್ನಾಟಕ ಒಂದೇ. ಕನ್ನಡ ಮಾತಾಡೋರು ಎಲ್ಲಿ ಮಾಡ್ಬೋದು? ಉತ್ತರ ಭಾರತಕ್ಕೆ ಹೋಗ್ಬೋದೇನ್ರಿ? ನಿಮ್ ಕೆಲಸ ಕೊಡ್ತಾರಾ? ಗುಜರಾತ್ ಅಲ್ಲಿ ನಿಮ್ಗೆ ಕೆಲಸ ಕೊಡ್ತಾರೇನಪ್ಪ ನಿಮ್ ಮಕ್ಳಿಗೆ? ರಾಜಸ್ಥಾನದಲ್ಲಿ ನಿಮ್ ಮಕ್ಳಿಗೆ ಕೆಲಸ ಸಿಗುತ್ತೇನ್ರಿ? ಕನ್ನಡದವ್ರಿಗೆ ಕನ್ನಡ ಕಲ್ತಿದ್ದೀನಿ ಉದ್ಯೋಗ ಕೊಡು ಅಂತ ಅಂದ್ರೆ ಕೊಡ್ತಾರ? ಕರ್ನಾಟಕದ ಕನ್ನಡಿಗರಿಗೆ ಇರ್ತಕ್ಕಂಥದ್ದು ಒಂದೇ ಕರ್ನಾಟಕ. ಆ ಕರ್ನಾಟಕವನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ಅಂದ್ರೆ ನಾವು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು. ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನೀವುಗಳು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇವತ್ತು ತಾವೆಲ್ಲ ಬಂದಿದ್ದೀರಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಬಿಡುವು ಮಾಡಿಕೊಂಡು ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗೃಹಲಕ್ಷ್ಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.